ಇಲ್ಲಿಗಲ್ ಲ್ಯಾಂಡಿಂಗ್. ಇಲ್ಲಿಗಲ್ ಲ್ಯಾಂಡಿಂಗ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರಮೇಶ್ ಹಿರೇಜಂಬೂರು. ಬೆಂಗಳೂರಿನಲ್ಲಿ ಅನೇಕ ಬಡಾವಣೆಗಳು ಇಲ್ಲಿಗಲ್ ಆಗಿ ನಿರ್ಮಾಣ ಆಗಿದೆ ಅನ್ನುವಂಥದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಜೊತೆಗೆ ಅಲ್ಲಲ್ಲಿ ಕೆಲವು ಕಟ್ಟಡಗಳು ಕೂಡ ಅಕ್ರಮವಾಗಿ ನಿರ್ಮಾಣ ಆಗಿರುವಂಥದ್ದನ್ನ ಬಿಬಿಎಂಪಿ ಅಧಿಕಾರಿಗಳು ತೆರವುಗೊಳಿಸಿರುವಂತಹ ಉದಾಹರಣೆಗಳು ಕೂಡ ಇದ್ದಾವೆ. ಆದರೆ ಇಲ್ಲೊಂದು ವಿನೂತನವಾದಂತಹ ಹೋಟೆಲ್ಲೇ ಅಕ್ರಮವಾಗಿ ನಿರ್ಮಾಣ ಆಗಿದೆ. ಅಕ್ರಮವಾಗಿ ಮಾತ್ರ ಅಲ್ಲ, ಕಾನೂನು ಬಾಹಿರವಾಗಿಯೂ ಕೂಡ ಈ ಕಟ್ಟಡವನ್ನ ನಿರ್ಮಾಣ ಮಾಡಿರುವಂಥದ್ದು. ಕಟ್ಟಡ ಏನೋ ವಿನೂತನವಾಗಿದೆ, ಆದರೆ ಕಾನೂನು ಬಾಹಿರವಾಗಿ ಈ ಕಟ್ಟಡವನ್ನ ಕಟ್ಟಿದ್ರೆ ಏನ್ ಮಾಡ್ಬೇಕು? ಇದಕ್ಕೆ ಸಂಬಂಧಿಸಿದಂತ ಸಂಪೂರ್ಣ ಡೀಟೇಲ್ಸ್ ಈ ಸ್ಟೋರಿಲಿ ಇದೆ ನೋಡಿ. ಸಕ್ರಮ ಜಾಗದಲ್ಲಿ ಅಕ್ರಮವಾಗಿ ವಿಮಾನ ಲ್ಯಾಂಡಿಂಗ್. ಕಟ್ಟಡ ಕ್ರಿಯಾತ್ಮಕವಾಗಿದ್ದರೂ ಮಾಡೋ ವ್ಯವಹಾರ ಅಕ್ರಮ. ಅನಧಿಕೃತ ಬಡಾವಣೆಗಳ ನಿರ್ಮಾಣ, ಅನುಮತಿ ಇಲ್ಲದೆ ಕಟ್ಟಡಗಳ ರಚನೆ, ಹೀಗೆ ಇನ್ನು ಹಲವಾರು ನಿಯಮ ಬಾಹಿರ ಪ್ರಸಂಗಗಳು ರಾಜ್ಯದೆಲ್ಲೆಡೆ ರಾಜಾರೋಷವಾಗಿ ನಿರ್ಭೀತಿಯಾಗಿ ನಡೆಯುತ್ತಿದೆ. ಇಂತಹುದೇ ಒಂದು ಪ್ರಕರಣ ಬನ್ನೇರುಘಟ್ಟ ಮುಖ್ಯ ರಸ್ತೆಯಲ್ಲಿ ಬೆಳಕಿಗೆ ಬಂದಿದೆ. ವಿಮಾನ ರೀತಿಯಲ್ಲಿ ವಿನ್ಯಾಸಗಳ ಇಡುವಂತಹ ಈ ಕಟ್ಟಡದ ಬುನಾದಿಯನ್ನ ಪ್ರಜಾಧ್ವನಿ ಟಿವಿ ಕೆದಕಿ ನೋಡಿದಾಗ ದೊರೆತದ್ದು ಅಕ್ರಮ, ಅನ್ಯಾಯಗಳ ಅವಶೇಷಗಳು. ವಿಚಿತ್ರ ಹೋಟೆಲ್ ವಿನ್ಯಾಸ, ಕಾನೂನಿಗೆ ಮಾಡಿದ್ದು ಅತಿ ದೊಡ್ಡ ಮೋಸ. ಸುರಕ್ಷತೆಗೆ ಬೆಲೆ ಇಲ್ಲ, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕೊನೆ ಇಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಯಾವುದೇ ಅನುಮತಿ ಇಲ್ಲದೆ ಸಾಚಾತರ ಇಷ್ಟು ಅಚ್ಚುಕಟ್ಟಾದ ಕಟ್ಟಡ ನಿರ್ಮಿಸಿರೋದನ್ನ ಈ ಅಕ್ರಮಕ್ಕೆ ಸಂಬಂಧಪಟ್ಟ ಯಾವ ಅಧಿಕಾರಿಗಳು ಗಮನ ಹರಿಸದೇ ಇರುವುದು ಆಶ್ಚರ್ಯವೇ ಸರಿ. ಕಾನೂನು ಬದ್ಧವಾಗಿ ಕಟ್ಟಡವನ್ನ ನಿರ್ಮಾಣ ಮಾಡಬೇಕು ಅಂದ್ರೆ ಮೊದಲಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಭೂ ಪರಿವರ್ತನೆ ಆದೇಶ, ಪ್ರಾಧಿಕಾರದಿಂದ ಪಡೆದಿರುವಂತಹ ಅನುಮೋದಿತ ನಕ್ಷೆ, ಪರಿಸರ ಮಾಲಿನ್ಯ ನಿಯಂತ್ರಣದಿಂದ ಪಡೆದಿರುವಂತಹ ಎನ್ಒಸಿ ದಾಖಲೆಗಳನ್ನ ನೀಡಿ ಅನುಮತಿಯನ್ನ ಪಡೆಯಬೇಕು. ಆದ್ರೆ ಈ ಕಟ್ಟಡದ ಮಾಲೀಕ ಸಂಬಂಧಪಟ್ಟ ಯಾವುದೇ ದಾಖಲೆಗಳನ್ನ ಒಪ್ಪಿಸಿಲ್ಲ. ನಿಯಮಗಳನ್ನ ಉಲ್ಲಂಘಿಸಿ ವಾಣಿಜ್ಯ ಕಟ್ಟಡ ನಿರ್ಮಿಸಿದ್ದಾರೆ. ಲಕ್ಷಾಂತರ ಹಣ ಗಳಿಸಿ ಸರ್ಕಾರಕ್ಕೆ ವಂಚಿಸೋದಕ್ಕೆ ಮುಂದಾಗಿದ್ದಾನೆ. ಈ ಅನಧಿಕೃತ ಕಟ್ಟಡವನ್ನ ಯಾವುದೇ ಅಡೆತಡೆ ಇಲ್ಲದೆ ಕಟ್ಟಿ ಪೂರ್ಣಗೊಳಿಸಿದ್ದಾನೆ ಈ ಭೂಪ. ಕಟ್ಟಡದ ಶಂಕುಸ್ಥಾಪನೆಯಿಂದ ಇಲ್ಲಿಯವರೆಗೆ ಸಂಬಂಧಪಟ್ಟ ಯಾವುದೇ ಇಲಾಖೆ ಇವನನ್ನ ಪ್ರಶ್ನಿಸಿಲ್ಲ. ಅಧಿಕಾರಿಗಳ ಈ ವರ್ತನೆಯನ್ನ ನೋಡಿದ್ರೆ ಇವರು ಆ ಮಾಲೀಕ ಎಸೆದ ಲಂಚದ ಆಸೆಗೆ ಬಲಿಯಾಗಿದ್ದಾರಾ ಎಂಬ ಶಂಕೆ ಮೂಡಿಸುತ್ತದೆ. ಗ್ರಾಮ ಪಂಚಾಯಿತಿ ನೀಡಿದ ನೋಟಿಸ್ಗೂ ಕ್ಯಾರೆ ಎನ್ನದ ಇವನ ನಡೆ ಸರ್ಕಾರ ಮತ್ತು ಕಾನೂನಿನ ಮೇಲಿರುವ ಉಡಾಫೆಯನ್ನ ತೋರುತ್ತದೆ. ಇನ್ನು ಇಲ್ಲಿಯವರೆಗೆ ಸುಮ್ಮನೆ ಕಣ್ಮುಚ್ಚಿ ಕುಳಿತಿರುವುದು ಅಧಿಕಾರಿಗಳ ಅಸಮರ್ಥತೆಯನ್ನ ಸೂಚಿಸುತ್ತದೆ. ನೋಡಿದ್ರಲ್ಲ, ಸುರಕ್ಷತೆಯೇ ಇಲ್ಲದೆ ನಿರ್ಮಾಣ ಆಗುವಂತಹ ಕಟ್ಟಡಗಳಿಂದ ಸಮಸ್ಯೆ ಅನುಭವಿಸುವಂಥದ್ದು ಮಾತ್ರ ಜನಸಾಮಾನ್ಯರು. ಯಾವುದಾದ್ರೂ ಒಂದು ಅವಘಡ ಸಂಭವಿಸುವವರೆಗೂ ಕೂಡ ಇದು ಅಕ್ರಮವೋ ಅಥವಾ ಅನಧಿಕೃತವೋ ಅನ್ನುವಂಥದ್ದು ಗೊತ್ತಾಗೋದೇ ಇಲ್ಲ. ಸೊ ಇಂಥ ಕಟ್ಟಡಗಳನ್ನ ಅಕ್ರಮವಾಗಿ ನಿರ್ಮಾಣ ಮಾಡುವಂತಹವರ ವಿರುದ್ಧ ಕಠಿಣವಾದಂತಹ ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಇದಕ್ಕೆ ಬೆಂಬಲ ಕೊಡುವಂತಹ ಭ್ರಷ್ಟ ಅಧಿಕಾರಿಗಳನ್ನು ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳದೆ ಹೋದ್ರೆ ಇಂತಹ ಚಟುವಟಿಕೆಗಳಿಗೆ ನಿಯಂತ್ರಣವೇ ಇಲ್ಲದಾಗ ಹೋಗುತ್ತೆ. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ.